ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಿಸ್ಟರ್ ಇದು ಲೇಡಿ ಸಿಂಗಮ್ ತರ ಪೈಡ್ ಹಿಡಿದು ಕೊಡ್ಲಲ್ಲ, ಏನ್ ಫೋರ್ಸ್ ಇತ್ತು ಅದ್ರಲ್ಲಿ. ನನಗೆ ಬಿದ್ದಂಗ ಅನಿಸ್ತು, ಅಷ್ಟು ಜೋರಾಗಿತ್ತು ಹೊಡ್ತ. ಇವಳನ್ನ ಇಟ್ಕೊಂಡು ಅವಳ ಮೇಲೆ ಯುದ್ಧ ಸಾರಬಹುದು ಅಂತ ಅಂದ್ಕೊಂಡ್ವಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾಗೋಗ್ಬಿಡ್ತಲ್ಲ ಸಿಸ್ಟರ್. ಪುಣ್ಯ ಕೊಟ್ಟಿದಾರ ಏನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ನಾವು ತಿಳ್ಕೊಂಡಿದ್ವಲ್ಲ, ಈಗ ಪುಣ್ಯ ಕೊಟ್ಟಿ ಗುಮ್ಮ ಗೂಳಿ ಹಬ್ಬಿದ್ದಾಳೆ. ಮುಂದೆ ಬಂದ್ರೆ ಹಾಯ್ತಾಳೆ, ಹಿಂದೆ ಬಂದ್ರೆ ಜಾಸ್ತಿ ಓದಿತಾಳೆ. ಯಾರ್ಕರ್ಗೆ ಸಿಕ್ಸರ್ ಹೊಡೆದು ಹೋಗ್ಬಿಟ್ರಲ್ಲ ಸಿಸ್ಟರ್. ಅಪೇಕ್ಷೆ ಕೆನ್ನೆ ನೋಡಿದ್ಯಾ, ಕೆಂಪು ಕೆಂಪು ಟೊಮೆಟೊ ಥರ ಆಗಿದೆ. 5 ಬೆರಳುಗಳ ಪ್ರಿಂಟ್ ಅವಳು ಕೆನ್ನೆ ಮೇಲಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೂಮಿಕಾ ಯಾರಿಗೂ ಜಗ್ಗಲ್ಲ, ಮೋಹಕತಾರೆ ಅಂದ್ಕೊಂಡ್ರೆ ಲೇಡಿ ರೆಬಲ್ ಸ್ಟಾರ್ ಆಗ್ಬಿಟ್ಲಲ್ಲ. ಏನ್ ಮಾಡೋದು ಸಿಸ್ಟರ್ ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಪೇಕ್ಷಾ ಮೇಲೆ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನನಗೂ ತುಂಬ ಶಾಕ್ ಆಯಿತು. ಆದರೂ ಹೀಗಾಗಿದ್ದೆಲ್ಲ ಒಂದು ರೀತಿಯಲ್ಲಿ ಒಳ್ಳೇದೇ ಅಣ್ಣ. ಏನು ಒಳ್ಳೇದು ಸಿಸ್ಟರ್? ಅಪೇಕ್ಷನ್ ಬಾಯಿಲಿ ಹುಳ್ಕಲ್ಲಿದ್ದು ಅವಳು ಕೊಟ್ಟೇಟಿಗೆ ಉದ್ರೋ ಬಿಡ್ತಾ ಹೇಗೆ? ಏನು ಮಾತಾಡ್ತೀಯ ಅಣ್ಣ? ಒಂದೊಂದ್ಸಲ ಏನೇನೋ ಮಾತಾಡಿ ಸುಮ್ಮನೆ ಇರಿಟೇಟ್ ಮಾಡ್ತೀಯ. ಒಳ್ಳೇದಾಯಿತು ಅಂತ ಹೇಳಿದ್ದಕ್ಕೆ ಒಂದು ಕಾರಣ ಇದೆ. ಇವತ್ತು ಅಕ್ಕ ತಂಗಿ ಮಧ್ಯೆ ಒಂದು ಸಣ್ಣ ಬಿರುಕು ಬಿಟ್ಟಿದೆಯಲ್ಲ, ಅದನ್ನು ನಾವಿನ್ನೂ ದೊಡ್ಡದಾಗಿ ಮಾಡ್ಬೋದು. ಒಂದು ದೊಡ್ಡ ಕಂದಕ ಸೃಷ್ಟಿ ಮಾಡಿ ಇನ್ಯಾವತ್ತೂ ಅವರಿಬ್ಬರು ಒಂದಾಗಬಾರ್ದು, ಹಾಗೆ ಮಾಡ್ಬೋದು. ಆ ಥರ ಒಂದು ಅವಕಾಶ ಈಗ ಸೃಷ್ಟಿಯಾಗಿದೆ. ಅದನ್ನು ನಾವು ನೀಟಾಗಿ ಬಳಸ್ಕೋಬೇಕು. ಈಗೇನು ಮಾಡಬೇಕು ಅಂತ ಕೇಳಿದೆಯಲ್ಲ, ಅದಕ್ಕೆ ಇದೇ ಉತ್ತರ. ನಾವಿದನ್ನೇ ಮಾಡಬೇಕು. ಓಹೋ ಸಿಸ್ಟರ್, ಒಳ್ಳೆ ಉಪಾಯ. ಅವರಿಬ್ಬರ ಮಧ್ಯೆ ಕಂದಕ ತೋಡಿ ಅದಕ್ಕೆ ರಂಜಕ ತುಂಬಿ ಟಮಾರ್ ಅಂತ ಸಿಡಿಸ್ಬೇಕು. ಮತ್ತೆ ಜೀವಮಾನದಲ್ಲಿ ಅವರಿಬ್ಬರು ಒಂದಾಗಬಾರ್ದು ಅಲ್ವಾ ಸಿಸ್ಟರ್? ಅಲ್ಲಿಗೆ ಅಕ್ಕ ತಂಗಿಯ ಸಂಬಂಧ ವೆಂಕಟರಮಣ ಗೋವಿಂದ ಗೋ. ಪಾಪ ನೋಡೋಣ, ಅಳ್ತಾ ಕೂತಿದ್ದಾಳೆ. ಸಮಾಧಾನ ಮಾಡೋಕ್ಕೆ ಯಾರೂ ಇಲ್ಲ. ನಾವು ಹೋಗೋಣ. ನಾವು ಸಪೋರ್ಟ್ ಮಾಡಿದ್ರೆ ಬೆಂಬಲ ನಮಗೆ ಸಿಗುತ್ತೆ. ನಾವು ಸಪೋರ್ಟ್ ಮಾಡ್ದ ಅಪೇಕ್ಷಾ, ಸಮಾಧಾನ ಮಾಡ್ಕೊಮ್ಮ. ಆಗ್ಬಾರ್ದಾಗಿತ್ತು. ನನಗೂ ತುಂಬಾ ಬೇಜಾರಾಗಿದೆ. ನನಗೂ ಅಷ್ಟೇ ಅಪೇಕ್ಷಾ. ಏನೇ ಇರಲಿ, ನಿಮ್ಮ ಅಕ್ಕ ಎಲ್ಲರ ಮುಂದೆ ಆ ರೀತಿ ಮಾಡಬಾರ್ದಾಗಿತ್ತಮ್ಮ. ಅದೇ ನನಗೆ ಇಷ್ಟ ಆಗಿಲ್ಲ. ಅಲ್ಲ, ನೀನು ಮಾಡಿದ ತಪ್ಪೆ ಅಂತಿದ್ರು ಅವಳನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಮಾತಾಡಬೇಕಾಗಿತ್ತು ಅಲ್ವಾ? ಅದು ಬಿಟ್ಟು ಈಗ ಮಾಡೋದು. ಎಲ್ಲರೂ ಮುಂದೆ ನಿನ್ನನ್ನು ಹೊಡೆದ್ಲು. ನಿನಗೆ ಎಷ್ಟು ಇನ್ಸಲ್ಟ್ ಆಗಿರ್ಬೇಕಲ್ವಾ, ಎಷ್ಟು ನೋವಾಗಿರ್ಬೇಕಲ್ವಾ? ಈ ಭೂಮಿಕಾ ಯಾಕೆ ಹೀಗೆ ಮಾಡಿದ್ಲು? ಊರವ್ರಿಗೆಲ್ಲ ಉದ್ದುದ್ದ ಭಾಷಣ ಕೊಡ್ತಾಳೆ, ಆದರೆ ಮಾಡೋದೆಲ್ಲ ಇಂಥದ್ದೇ. ಅವಳು ಹಾಗೆ ಅತ್ತೆ, ನಾನೇನಾದ್ರೂ ಸ್ವಲ್ಪ ತಪ್ಪು ಮಾಡೋ ಹಾಗಿಲ್ಲ, ಅದನ್ನೇ ದೊಡ್ಡ ವಿಷಯ ಮಾಡಿ ಎಲ್ಲರ ಮುಂದೆನೂ ಮರ್ಯಾದೆ ತೆಗಿತಾಳೆ. ಮೊದ್ಲಿಂದನೂ ಅವಳು ಅದನ್ನೇ ಮಾಡ್ಕೊಂಡು ಬಂದಿರೋದು. ನಮ್ಮನ್ನ ಡಿಗ್ರೇಡ್ ಮಾಡಿ ತಾನು ಗ್ರೇಟ್ ಆಗ್ಬಿಡೋದು. ಅಲ್ಲ ಅತ್ತೆ, ಅವರು ನನಗೂ ಅಪ್ಪ ಅಲ್ವಾ? ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಮ್ಮಪ್ಪ ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಆ ನೋವನ್ನು ಅನುಭವಿಸಿದವಳು ನಾನು. ಅವಳಿಗೇನಾಗಬೇಕು? ವ್ಯಾಲ್ಯೂಸು ಮಾರಲ್ಸು ಅಂತ ದೊಡ್ಡದಾಗಿ ಡೈಲಾಗ್ ಹೊಡೆದು ಗ್ರೇಟ್ ಆಗಿಬಿಡ್ತಾಳೆ. ಅದು ತುಂಬಾ ಸುಲಭ ಅಲ್ವಾ ಅಪೇಕ್ಷಾ? ಡೈಲಾಗ್ ಬಿಟ್ಟರೆ ಆಯ್ತು.
ನಮ್ಮಲ್ಲಿ ಎಷ್ಟೋ ಜನ ಡೈಲಾಗ್ ಬಿಟ್ಟೆ ದೊಡ್ಡ ಜನ ಆಗಿದ್ದಲ್ವಾ. ಹೌದು ಅಂಕಲ್, ಮಾತೆ ಬಂಡವಾಳ ಅವಳಿಗೆ. ಮಾತಲ್ಲೇ ಎಲ್ಲರನ್ನು ಮರಳು ಮಾಡ್ಬಿಡ್ತಾಳೆ. ಮಾತಲ್ಲಿ ಅರಮನೆ ಕಟ್ತಾರೆ ಅಂತಾರಲ್ವಾ, ಆ ಥರ ಅವಳು. ಅಲ್ಲ ಅತ್ತೆ, ನೀವೇ ನೋಡ್ತಿದ್ದೀರಾ, ನಿಮ್ಗೆಲ್ಲಾನು ಗೊತ್ತು. ಮದ್ವೆ ಆಗಿ ಎಷ್ಟು ದಿನ ಆಯ್ತು, ಒಂದು ದಿನನಾದ್ರೂ ಅಪ್ಪ ಕಾಲ್ ಮಾಡಿದಾರ? ಇಲ್ಲ, ಕಾಲ್ ಮಾಡಿಲ್ಲ. ಮಾಡ್ಬೇಕು ಅಂತಾನು ಅನ್ಸಲ್ಲ ಅವ್ರಿಗೆ. ಅಷ್ಟಕ್ಕೂ ನಾವು ಮಾಡಿರೋ ತಪ್ಪಾದ್ರೂ ಏನು ಅತ್ತೆ? ಇಷ್ಟಪಟ್ಟು ಮದ್ವೆ ಆಗಿದ್ದೆ ತಪ್ಪ? ಅಷ್ಟೊಂದು ದೊಡ್ಡ ಕ್ರೈಮ್ ಅದು. ಅದಕ್ಕೆ ಇಷ್ಟೊಂದು ಶಿಕ್ಷೆ ಕೊಡ್ಬೇಕಾ? ಈಗ ಇಲ್ಲೇ ನೋಡಿ ಅತ್ತೆ, ನೀವು ಭಾವ ಈ ಮನೆಯವ್ರೆಲ್ಲರೂ ನಮ್ಮ ಪ್ರೀತಿನ ಒಪ್ಕೊಂಡಿದ್ದೀರಾ. ನಿಮ್ಗೇನೂ ಸಮಸ್ಯೆ ಇಲ್ಲ. ಆದ್ರೆ ಅವರಿಗೆ ಇದೇ ದೊಡ್ಡ ವಿಷಯ ಆಗೋಗಿದೆ. ಅಪ್ಸೆಟ್ ಆಗ್ತಾರೆ, ಮನೆ ಬಿಟ್ಟು ಹೋಗ್ತಾರಂತೆ. ಛೇ, ಎಷ್ಟು ಸಿಲ್ಲಿಯಾಗಿ ಆಡ್ತಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ನಂಗೆ ಒಂಥರ ಆಗ್ತಾ ಇದೆ. ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಹೌದಾ? ಮನೆಯೆಲ್ಲ ಬಿಟ್ಟು ಹೋಗಿದ್ರ? ಅಪೇಕ್ಷ, ಈ ವಿಷಯ ಯಾರಮ್ಮ ಹೇಳಿದ್ ನಿಂಗೆ? ಜೀವಣ್ಣ ಹೇಳ್ದ. ಅದಾಗಿರ್ಲಿ ಅತ್ತೆ, ಮಹಿಮಾ ಅತ್ತಿಗೆಗೂ ಇವರೆಲ್ಲರೂ ಸೇರ್ಕೊಂಡು ಬ್ರೈನ್ ವಾಶ್ ಮಾಡಿದ್ದಾರೆ. ಅವರು ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಕಾಲ್ ಆದ್ರೂ ಮಾಡಿರೋರು. ಎಲ್ಲರೂ ನನ್ನನ್ನು ದೂರ ಇಟ್ಬಿಟ್ಟಿದ್ದಾರೆ. ನನಗೆ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ತವರ ಮನೆ ಜೊತೆ ನನಗೆ ಯಾವ ಕನೆಕ್ಷನು ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ನನ್ನವರು ಅಂತ ನನಗೆ ಯಾರು ಇಲ್ಲ ಅಂತ ಅನಿಸ್ತಿದೆ. ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ದೊಡ್ಡದು. ನನ್ಗೇನ್ ಬೇಕು ಅಂತ ಯಾರು ಕೇಳೋರಿಲ್ಲ. ಇದು ಯಾವ ಸೀಮೆ ನ್ಯಾಯ ಅತ್ತೆ? ಅವಳಿಗೊಂಥರ ನ್ಯಾಯ, ನನಗೊಂಥರ ನ್ಯಾಯ. ಅವಳು ಏನೇ ಮಾಡಿದ್ರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ನನ್ನನ್ನು ಮಾತ್ರ ಕಾಲ್ ಕಸದ ಥರ ನೋಡ್ತಾರೆ. ಹೀಗೆ ಮಾಡಿದ್ರೆ ಯಾರಿಗೆ ಆಗ್ಲಿ ನೋವು ಆಗಲ್ವಾ ಹೇಳಿ? ಹೋಗ್ಲಿ ಬಿಡಮ್ಮ, ಅವರೆಲ್ಲ ಇನ್ನೂ ಕೋಪದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಕಾಲ ಕಳೆದಂಗೆ ಎಲ್ಲ ಸರಿ ಹೋಗ್ತಾರೆ. ಏನ್ ಸರಿ ಹೋಗುತ್ತೋ ಏನೋ ಅತ್ತೆ, ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ. ಕೆಟ್ಟ ಹಠ ಅವರಿಗೆ. ಆ ಹಠ ಅವ್ರನ್ನ ಸರಿ ಹೋಗೋದಕ್ಕೆ ಬಿಡ್ಬೇಕಲ್ಲ. ಹೋಗ್ಲಿ ಬಿಡಮ್ಮ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಮನಸ್ಸನ್ನ ಕೆಡಿಸ್ಕೋತೀಯ? ಇನ್ನು ಮುಂದೆ ನೀನು ಹುಷಾರಾಗಿರು. ಅದರಲ್ಲೂ ನಿಮ್ಮ ಅಕ್ಕನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತೆ ಈ ಥರ ಎಲ್ಲ ಮಾಡ್ಕೊಂಡ್ಬೇಡ. ಎಲ್ರ ಮುಂದೆ ಸಣ್ಣವಳಾಗ್ಬಿಡ್ತೀಯ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಮ್ಮ. ನಿಮ್ಮ ಅಕ್ಕನ ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡು. ಅಲ್ಲ, ಸುಮ್ಮನೆ ಯಾಕೆ ಬೇಡ್ದಿರೋ ಈ ರಗಳೆ ಎಲ್ಲ ಅಂತ. ನಾನು ಯಾಕತ್ತೆ ಅವಳಿಗೆ ಹೆದರ್ಕೋಬೇಕು? ನಾನು ಅವಳ ಥರನೇ ಈ ಮನೆ ಸೊಸೆ. ಅವಳಷ್ಟೇ ಅಧಿಕಾರ ನನಗೂ ಇದೆ. ಅವಳಿಗನ್ಸಿದ್ದನ್ನ ಅವಳು ಮಾತಾಡ್ಲಿ, ನನಗನ್ಸಿದ್ದನ್ನ ನಾನು ಮಾತಾಡ್ತೀನಿ. ಅವಳಿಗೆ ಹೆದರ್ಕೊಂಡು ಸುಮ್ಮನೆ ಕೂರೋ ಮಾತೇ ಇಲ್ಲ. ಇದು ಅಪೇಕ್ಷೆ ಮಾತು ಅಂದ್ರೆ ಇದು. ನೀನ್ ಯಾಕೆ ಹೆದರ್ಕೊಂಡು ಸುಮ್ಮನೆ ಇರ್ಬೇಕು? ಸೇರಿಗೆ ಸವ್ವ ಸೇರು ಅನ್ನೋ ತರ ಇರು. ಆವಾಗ್ಲೇ ಎಲ್ರು ಸುಮ್ಮನಿರೋದು. ಇಲ್ದಿರ್ದಿನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಏನಣ್ಣ ನೀನು ಸ್ವಂತ ತಂಗಿನ ಅಕ್ಕನ ವಿರುದ್ಧ ಎತ್ಕಟ್ತಾ ಇದೆಯಲ್ಲ? ಯಾರಾದ್ರೂ ಹಾಗೆ ಮಾಡ್ತಾರ? ನಾನೇನ್ ತಂಗಿನ ಅಕ್ಕನ ವಿರುದ್ಧ ಎತ್ಕಡ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಸಿಡಿದೇಳು ಅಂತ ಪ್ರೋತ್ಸಾಹಿಸ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.